ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ವೀಕ್ಷಕರೇ, ಬಿಗ್ ಬಾಸ್ ಮನೆಯಲ್ಲಿ ಒಂಥರ ಚೆಂದುಳ್ಳಿ ಚೆಲುವೆ ಅಂತಲೇ ಹೇಳಬಹುದು. ಅಷ್ಟು ಅದ್ಭುತವಾಗಿ ರೆಡಿಯಾಗಿ ಕ್ಯೂಟ್ ಆಗಿ ಕಾಣಿಸ್ಕೊಂಡು ಮಾತಾಡೋಕ್ಕೆ ನಿಂತರೆ ಮಾತ್ರ ಏನು ಮಾತಾಡ್ತಾರೆ ಅಂಥೇಳಿ ಕಾದು ಕಿವಿ ಕೊಟ್ಟು ಕೇಳ್ತಾ ಇದ್ದಂಥ ಒಂದು ಸುಂದರವಾದ ಹೀರೋಯಿನ್ ಹೊರಗಡೆ ಬಂದಾಗಿದೆ. ರಾಶಿಕಾ ಶೆಟ್ಟಿ ಅವರು ನನ್ನ ಜೊತೆ ಅವರಿದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಮೇಡಮ್ ನಮಸ್ತೆ, ಹೇಗಿದ್ದೀರಾ? ಹಾಯ್ ಮ್ಯಾಮ್, ನಾನು ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ರಿ. ಹಾಕ್ತಿದ್ದಂಥ ಕಾಸ್ಟ್ಯೂಮ್ಗಳು ನಿಮಗೆ ಅದ್ಭುತವಾಗಿ ಒಪ್ತಾ ಇತ್ತು. ನಿಮ್ಮ ಬಟ್ಟೆಗಳನ್ನು ನೋಡೋದಕ್ಕೇ ಒಂದಷ್ಟು ಜನ ಕಾಯ್ತಾ ಇದ್ರು. ಇದ್ರ ಬಗ್ಗೆ ಹೇಳೋದಾದ್ರೆ 100% ಇದನ್ನು ಎಲ್ಲರೂ ಹೇಳಿರ್ತಾರೆ ನಿಮಗೆ. ತುಂಬ ಖುಷಿ ಆಯಿತು. ಸ್ಟಾರ್ಟಿಂಗ್ 2 ವೀಕ್ಸ್ ನಾನೇನೋ ರೆಡಿ ಆಗಿರಲಿಲ್ವಂತೆ. ಫಸ್ಟ್ ವೀಕೋ ಸೆಕೆಂಡ್ ವೀಕ್ ನನಗೆ ಗೊತ್ತಿಲ್ಲ. ಆವಾಗ ನಮ್ಮಮ್ಮ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದಾರೆ. ಎಪಿಸೋಡಲ್ಲಿ ಏನೋ ಬಂದಾಗ ಹೇಳಿದ್ರು ಫ್ಯಾಮಿಲಿ ವೀಕಲ್ಲಿ, ಆ ವೀಕ್ ಎಷ್ಟು ಕೋಪ ಬಂತು ಗೊತ್ತಾ ನಿನಗೆ, ಯಾಕೆ ರೆಡಿ ಆಗ್ತಿರ್ಲಿಲ್ಲ ಅಂತ. ಬಟ್ ನನಗೆ ಮುಂಚೆ ನಾನು ಫ್ಯಾಷನ್ ಡಿಸೈನರ್ ಆಗಿರೋದ್ರಿಂದ ನಾನು ಏನು ವೇರ್ ಮಾಡ್ತೀನಿ, ನಾನು ಹೇಗೆ ಕಾಣಿಸ್ತೀನಿ, ಅದೇ ನನಗೆ ತುಂಬ ಯಾವಾಗಲೂ ಅದನ್ನೇ ಯೋಚನೆ ಮಾಡ್ತಿದ್ದೆ. ನಾನು ಕಾನ್ಫಿಡೆಂಟಾಗಿ ಕಾಣಿಸಿದೆ, ನಾನು ಹೇಗೆ ರೆಡಿ ಆಗಿದ್ದೀನಿ ಅದ್ರ ಮೇಲೆ ನಾನು ಕಾನ್ಫಿಡೆಂಟ್ ಫೀಲ್ ಮಾಡ್ತಾ ಇದ್ದೆ. ಆಮೇಲೆ ನಾನು ಮನೆಯಿಂದ ಮನೆಗೆ ಒಳಗಡೆ ಹೋದ್ಮೇಲೆ ಎಲ್ಲ ನೋಡ್ಕೊಂಡಿದ್ದು ನಮ್ಮ ಅಮ್ಮ ನನ್ನ ತಮ್ಮನೇ. ಎಲ್ಲ ಕ್ರೆಡಿಟ್ಸ್ ಅವ್ರಿಗೇನೆ. ಅವ್ರು ಸೆಲೆಕ್ಟ್ ಮಾಡಿ ಪರ್ಟಿಕ್ಯುಲರಾಗಿ ಕಳಿಸ್ಕೊಡ್ತಾ ಇದ್ರು. ಅದಕ್ಕೆ ನಾನು ಅಷ್ಟು ಚೆನ್ನಾಗಿ ಕಾಣಿಸ್ತಿದ್ದೆ ಮನೆ ಒಳಗಡೆ. ಮಾತಾಡ್ತಾ ಇದ್ರೆ ಅಂತೂ, ಜಗ್ಲಕ್ಕೆ ನಿಂತರೆ ಅಂತೂ ಎಲ್ಲಿಂದ ಆ ಎನರ್ಜಿ ಬರ್ತಾ ಇತ್ತು ನಿಮಗೆ ಅಂತೇಳಿ, ಅಷ್ಟು ವಾಯ್ಸು, ಏನು ಮಾತು, ಮೊದಲಿಂದನೂ ಹಾಗೇನಾ ಅಥವಾ ಅಲ್ಲಿ ಹೋದ್ಮೇಲೆ ಸಿಚುವೇಶನ್ಗೆ ಆ ಥರ ವಾಯ್ಸ್ಗಳು ಬಂತ ಹೇಗೆ ಅಂತೇಳಿ? ಇಲ್ಲ, ಅದ್ರಲ್ಲೊಂದು ಕ್ಯೂಟ್ ಇತ್ತು, ವಾಯ್ಸಲ್ಲಿ ಒಂದು ಕ್ಯೂಟ್. ನಾನು ಅಂದರೆ ತುಂಬ ಜಗಳ ಮಾಡಲ್ಲ, ಎಲ್ಲ ಮಾಡಲ್ಲ. ಯಾಕಂದರೆ ಆಚೆ ಕಡೆ ಆ ಥರ ಸಿಚುವೇಶನ್ಸ್ ಕ್ರಿಯೇಟ್ ಆಗಲ್ಲ ನಮಗೆ. ಬಟ್ ಮನೇಲೂ ಜಗಳ ಅಂತ ಬಂದರೆ ತಮ್ಮನ ಜೊತೆ ಏನಾದ್ರು ತಪ್ಪು ಅನ್ನಿಸ್ದಾಗ ವಾಯ್ಸ್ ರೈಸ್ ಮಾಡ್ತಾನೆ ಇದೆ, ಕಿರ್ಚ್ತಾ ಇದೆ ನಮ್ಮ ಮನೇಲಿ, ಪ್ಲೀಸ್ ಸೈಲೆಂಟ್ ಆಗಿರು ಅಂತಿದ್ರು. ಆ್ಯಂಡ್ ಅಪ್ಪ ಅಮ್ಮ ಇರೋದು ಮೈಸೂರಲ್ಲ. ನಾನು ಹೋಗಿ ಬರ್ಬೇಕಾದ್ರೆ ಅಪ್ಪ ಹೇಳ್ತಾರೋ, ಮನೇನೇ ತುಂಬ ಸೈಲೆಂಟ್ ಅನ್ನಿಸ್ತಿದೆ ಕಣೆ, ನಿನ್ನ ವಾಯ್ಸ್ ಕೇಳಿಸ್ತಿಲ್ಲ, ಕಿರಿಚ್ತಿದ್ದೆ, ನೀನು ಬೇಲ್ ಕುತ್ಕೊಂಡು ಕಿರಿಚಿದ್ರೆ ಕೆಳಗೆ ತನಕ ಕೇಳಿಸ್ತಿತ್ತು ಅಂತೆಲ್ಲ ಹೇಳ್ತಾ ಇದ್ರು. ಅಲ್ಲಿ ಸಿಚುವೇಶನ್ಸ್ ಕ್ರಿಯೇಟ್ ಆದಾಗ ನಾನು ಮಾತಾಡಲೇಬೇಕಿತ್ತು. ನಾನು ಸಾಫ್ಟಾಗಿ ನನಗೆ ಇಷ್ಟ ಇರೋರ ಜೊತೆ ಫುಲ್ ಮಾತಾಡ್ತಿರ್ತೀನಿ. ಬಟ್ ನನಗೆಲ್ಲೋ ತಪ್ಪು ಅನ್ನಿಸ್ದಾಗ ನಾನು ಅದನ್ನು ಅಲ್ಲೂ ಯಾರೂ ಕೇಳಿಸ್ಕೊಳಲ್ಲ ಅಲ್ವಾ, ಕಿರ್ಚಲೇಬೇಕಾಗತ್ತೆ. ಆ ಸಿಚುವೇಶನ್ ಪಟ ಅಂತ ಮಾತು ಬಂದ್ಬಿಡ್ತಿತ್ತು. ಏನಾಯಿತು ರಾಶಿಕಾ? ಯಾಕಂದರೆ ನಾವೆಲ್ಲರೂ ಕೂಡ ಇನ್ನು ಆಫ್ ದಿ ಕ್ಯಾಮ್ರಾ ಆಗಲಿ ಅಥವಾ ಫ್ಯಾಮಿಲಿಯಲ್ಲಿ ಕುತ್ಕೊಂಡು ಮಾತಾಡೋಗ್ಲೇ ರಾಶಿಕಾ ಚೆನ್ನಾಗಿ ಆಡ್ತಾಯಿದ್ರು. ಟಾಸ್ಕ್ ವಿಚಾರದಲ್ಲಿ ಮಾತ್ರ ಬಿಟ್ಟು ಕೊಡೋದೇ ಅಷ್ಟು ಅದ್ಭುತವಾಗಿ ಆಡ್ತಾಯಿದ್ರಿ. ಹೊರಗೆ ಬಂದಿದ್ದಕ್ಕೆ ಏನು ಕಾರಣ ಇರಬಹುದು ಅಂತ ನಿಮ್ಗೆ ಅನ್ನಿಸ್ತು ಅಂತ ಹೇಳಿ? ಫಿನಾಲೆ ವೀಕಲ್ಲಿ ನಾವು ನೋಡ್ತೀವಿ ಅಂದ್ಕೊಂಡಿದ್ವಿ ನಿಮ್ಮನ್ನ. ನಾನು ಫಿನಾಲೆ ವೀಕಲ್ಲಿ ಇರ್ತೀನಿ ಅಂತಲೇ ಅಂದ್ಕೊಂಡಿದ್ದೆ. ಯಾಕಂದರೆ ನಾನು ಮನೆಗೆ ಈ ವಾರದಲ್ಲಿ ಬರ್ತೀನಿ ಅಂತ ಎಕ್ಸ್ಪೆಕ್ಟ್ ಕೂಡ ಮಾಡಿರಲಿಲ್ಲ. ಯಾಕೆ ಏನು ಅಂತ ನಿಜವಾಗ್ಲೂ ನನಗೆ ಗೊತ್ತಾಗ್ತಿಲ್ಲ. ರೀಸನ್ಸ್ ಗೊತ್ತಿಲ್ಲ. ಯಾಕಂದರೆ ಎಲ್ಲರೂ ನಾನು ಎಷ್ಟು ಇವಾಗ ಯೋಚನೆ ಮಾಡ್ತಿದ್ದೀನಿ ಅದ್ರ ಬಗ್ಗೆ, ಯಾಕೆ ಆಚೆ ಬಂದೆ ಅಂತ. ನನ್ನನ್ನು ಇಷ್ಟಪಡೋರು ಅಷ್ಟೇ ಯೋಚನೆ ಮಾಡ್ತಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡ್ತಿರ್ತಾರೆ, ಮ್ಯಾಮ್ ನೀವು ಯಾಕೆ ವಾಪಸ್ ಬಂದ್ರಿ, ನೀವು ಟಾಪ್ 6 ಇರೋ ಅಂಥ ಕಂಟೆಸ್ಟೆಂಟು, ನೀವು ಬರ್ತೀರಂತ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಅಂತೆಲ್ಲ ಹೇಳ್ತಿರ್ತಾರೆ. ಬಟ್ ನನಗೆ ಅದೊಂದು ಬಿಗ್ ಕ್ವೆಶ್ಚನ್ ಮಾರ್ಕ್, ಯಾಕೆ ಅಂತ. ನೋ ಐಡಿಯಾ, ಬಟ್ ಐ ಆಮ್ ಹ್ಯಾಪಿ.